ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ನಂತರ ಪ್ರಜಾಪ್ರಭುತ್ವಾತ್ಮಕ ಚುನಾವಣೆಗಳಲ್ಲಿ ಸತತವಾಗಿ ಸ್ಪರ್ಧೆ ಮಾಡಿ 12 ವರ್ಷಗಳ ಕಾಲ ಮಾನ್ಯ ಮೋದಿಜಿಯವರು ಈಗಾಗಲೇ ದೇಶವನ್ನು ಆಳ್ತಾ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅಂಥೇಳಿ 4399 ದಿನಗಳು ಆಯಿತು. ಅಂದರೆ ಯಾವುದೇ ಪ್ರಧಾನಮಂತ್ರಿಗಳು ನೆಹರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಅಥವಾ ಮನಮೋಹನ್ ಸಿಂಗ್ ಅವರು 2 ಅವಧಿಗಿದ್ದರು. ಆದರೂ ಕೂಡ ಅವರೆಲ್ಲರಿಗಿಂತ ಹೆಚ್ಚಿನ ದಿನಗಳನ್ನು ಪೂರೈಸಿದ ಗರಿಮೆ ಮಾನ್ಯ ಮೋದಿಜಿಯವರಿಗೆ ತಲುಪುತ್ತೆ. ಕೆಲವರು ಅದನ್ನು ಟೀಕೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ನೇಮಕವಾಗ್ತಕ್ಕಂಥ ಹರಿಪ್ರಸಾದ್ ಅವರು, ಇನ್ನು ಕೆಲವರು ವ್ಯಂಗ್ಯ ಮಾಡಿದ್ದಾರೆ. ಅದು ಹೇಗೆ 16 ವರ್ಷ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದರು, ಇವರು 12 ವರ್ಷಕ್ಕೆ ನಾನೇ ಹೈಯೆಸ್ಟ್ ಅಂತ ಹೇಳ್ಕೊಳ್ತಾರೆ ಅಂತ. ಇದಕ್ಕೆ ಉತ್ತರ, ನಿಮ್ಮ ಅವಿವೇಕತನದ ಪ್ರದರ್ಶನ ಮಾಡಬೇಡಿ. ದೇಶದ ಮುಂದೆ ಏನು ಹೇಳ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದನ್ನು ಗೌರವಿಸೋದನ್ನು ಕಲ್ತ್ಕೊಳ್ಳಿ. ಕಾಂಗ್ರೆಸ್ನವರಿಗೆ ನಾನು ಹೇಳ್ತಕ್ಕಂಥ ಪಾಠ ಇದು. ಏನಂದರೆ, ನಾನು ಮೊದಲೇ ಹೇಳಿದ್ದೇನೆ, ನೆಹರೂರವರು ಮೊದಲ ಪ್ರಧಾನಮಂತ್ರಿ ಆಗಿದ್ದು ನಿಜ. ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಸಂವಿಧಾನ ಇರಲಿಲ್ಲ. ಆಮೇಲೆ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರಲಿಲ್ಲ. ಅದು ಕೇವಲ ಬ್ರಿಟಿಷ್ ಸರ್ಕಾರದ ನೇಮಕ. ಅವರಿಗೆ ಆ ಇದ್ದ ಮುಖಂಡರಲ್ಲೂ ಕೂಡ ಒಮ್ಮತದ ತೀರ್ಮಾನ ಇರಲಿಲ್ಲ. ಒಮ್ಮತದ ತೀರ್ಮಾನವೂ ಇರಲಿಲ್ಲ. ಅವರಿದ್ದ 14-15 ಜನರಲ್ಲಿ ಅವರಿಗೆ ಮತ ಕೂಡ ಬಿದ್ದಿರಲಿಲ್ಲ. ಆದರೂ ಕೆಲವರ ಆಶೀರ್ವಾದದಿಂದ, ಬ್ರಿಟಿಷ್ನವರ ಪ್ರೀತಿಯಿಂದ ನೆಹರೂರವರಿಗೆ 5 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗತಕ್ಕಂಥ ಅವಕಾಶ ಬಂತು. ಅದು ಪ್ರಜಾಪ್ರಭುತ್ವಾತ್ಮಕವಾಗಿ ಚುನಾವಣೆಯಲ್ಲಿ ಗೆದ್ದ ಪ್ರಧಾನಮಂತ್ರಿ ಅವರು ಆಗಿರಲಿಲ್ಲ. ಆ ಕಾರಣದಿಂದ ಅದನ್ನು ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ಆಮೇಲೆ ಅದು ಕಾಂಗ್ರೆಸ್ ಸರ್ಕಾರ ಆಗಿರಲಿಲ್ಲ, ಅದು ಎಲ್ಲ ಪಕ್ಷಗಳು ಅಥವಾ ಸ್ವತಂತ್ರಕ್ಕೆ ಹೋರಾಟ ಮಾಡಿದವರು ಮುತ್ಸದ್ದಿಗಳ ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತು. ಅದು ವ್ಯವಸ್ಥೆಯ ಪ್ರಧಾನಮಂತ್ರಿಯಾಗಿ ನೆಹರೂರವರು ನೇಮಕಗೊಂಡಿದ್ದರು. ಅದರಿಂದಾಗಿ ಚುನಾವಣೆ ಆಗಿದ್ದು 1952ರಲ್ಲಿ. 2ರಲ್ಲಿ ಆದಮೇಲೆ ಅವರು ಎಷ್ಟು ದಿನಗಳ ಕಾಲ ಇದ್ದರು ಅಂದರೆ 398 ದಿನಗಳ ಕಾಲ ಇದ್ದರು. ಅದಾದ ನಂತರ ಈಗ 99 ಆಯಿತು. ಇವತ್ತಿಗೆ ನಾವು ಲೆಕ್ಕ ಹಾಕೋದಾದರೆ 4404 ದಿನ ಆಗೋಯ್ತು ಆಗಲೇ. ಇದನ್ನು ಹಿಂಗೆ ಹೋಗ್ತಾ ಇರ್ತದೆ, ಅದು ಬೇರೆ ವಿಷಯ. ಮುಂದೆ ಎಷ್ಟು ದಿನ ಇರ್ತಾರೆ ಅದು ಬೇರೆ ವಿಷಯ. ಆದರೆ ಪ್ರಜಾಪ್ರಭುತ್ವಾತ್ಮಕವಾಗಿ ನಡೆದ ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದು ಪ್ರಧಾನಮಂತ್ರಿ ಆದವರು.